ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 11/2/2025 ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಒಂದು ವೇಳೆ x ನ 2% 336 ಆಗಿದ್ದರೆ x ಯಾವುದಕ್ಕೆ ಸಮನಾಗಿರ್ತದೆ? ಈ ರೀತಿ ಪ್ರಶ್ನೆಯನ್ನ ಡೈರೆಕ್ಟ್ ಇಲ್ಲಿಂದ ಇದಕ್ಕೆ ಕಡ್ತಾ ಹೊಡೆದ್ಬಿಡ್ರಿ ಅಂತೇಳಿ. 2 ಒಂದ್ಲೆ 2 ಒಂದು ಉಳಿತು, 3 2 ಕಳೆದ್ರೆ ಒಂದು ಉಳಿತು. ಓಕೆ, 13 ಆಯ್ತು. 2 6ಲೆ 12 ಒಂದು ಉಳಿತು, 2 8ಲೆ 16 168 ಎಲ್ಲದ ಇಲ್ಲಿ ಅದ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಭಾಳ ಜಾಸ್ತಿ ಈ ಪ್ರಶ್ನೆಗಳಿಗೆ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ. ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ x ನ 2% ಅಂದ್ರೆ ಭಾಗಿಸು 100 ಇಸ್ ಈಕ್ವಲ್ ಟು 336 ಆಗಿದೆ. ಓಕೆ, ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರೆ ಭಾಗಾಕಾರ, ಇಲ್ಲಿ ಭಾಗಾಕಾರದಾಗಿದ್ದ ಈ ಕಡೆ ಹೋದ್ರೆ ಗುಣಾಕಾರ. 2 ಒಂದ್ಲಿ 2 ಒಂದು ಉಳಿತು, 2 6ಲೆ 12 ಒಂದು ಉಳಿತು, 2 8ಲೆ 16 ಮುಂದೆ 2 0. ಹಿಂಗ್ ಮಾಡಿದ್ರು ಅಷ್ಟೇ ಬರ್ತದೆ. ಬಟ್ ಇಷ್ಟೆಲ್ಲ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ನಾವು ಡೈರೆಕ್ಟ್ 2ರಿಂದ ಇಲ್ಲೇ ಕಡ್ತಾ ಹೊಡೆದ ಸಾಲ್ವ್ ಮಾಡಿಬಿಟ್ರೆ ಮುಗ್ದೋಗ್ತದೆ. ಎರಡನೆಯ ಪ್ರಶ್ನೆ ನೋಡ್ರಿ, ಫಸ್ಟ್ ಇದಕ್ಕೆ ಫೋಕಸ್ ಮಾಡೋಣ. 5 ಒಂದ್ಲೆ 5 ಒಂದು ಉಳಿತು, 5 3ಲೆ 15. ಓಕೆ, ನೋಡ್ರಿ ಯಾವ ಸಂಖ್ಯೆಯಿಂದ ಈಗ ಇವೆಲ್ಲ ಲಾಸ್ಟ್ಗೆ ಏನದವು ಬೇರೆ ಬೇರೆ ಅದಾವು. ಈಗ 13 ಚೆಕ್ ಮಾಡ್ತಿದ್ವಿ. 13ರಿಂದ ಡೈರೆಕ್ಟ್ ಚೆಕ್ ಮಾಡುವ ಆಪ್ಷನ್ ನಮಗೆ ಇಲ್ಲಲ್ಲ. ಈಗ ಸದ್ಯಕ್ಕೆ ಸ್ವಲ್ಪ ಕ್ಯಾಲ್ಕುಲೇಷನ್ ಆಗ್ತದೆ. ಅದಕ್ಕೆ ಏನು ಮಾಡೋಣ, ನಾವು ಇದನ್ನ ಇಷ್ಟ ಇಡೋಣ, ಇದನ್ನ ಸಿಂಪ್ಲಿಫೈ ಮಾಡೋಣ. ಓಕೆ, 6 4 ಹೋದ್ರೆ 2, 2ರಿಂದ 2 ಕ್ಯಾನ್ಸಲ್ ಆಯ್ತು. 8 ಒಂದ್ಲೆ 8 2ಲೆ. ಓಕೆ, 14 ಪ್ಲಸ್ 2 ಅಂತಂದ್ರೆ 16, 16 ಇಂಟು 13, ಇದು 16 ಆಯ್ತು. ಇಂಟು 13, 13 13 6ಲೆ 78, 13 ಒಂದ್ಲೆ 13 7 20, 208. ಇಲ್ಲಿ ನೋಡ್ರಿ ಎರಡು ಆಪ್ಷನ್ ಏನಾಗತ್ತಿದ್ದು ಯೂನಿಟ್ ಡಿಜಿಟ್ ಮ್ಯಾಚ್ ಆಗತ್ತಿದ್ದು. ಅದಕ್ಕೆ ನಾವೇನ್ ಮಾಡ್ಬೇಕಾಯ್ತು, ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ 13ರಿಂದ ಯಾವ ಸಂಖ್ಯೆ ಚೆಕ್ ಮಾಡಿದ್ರು ಬರ್ತಿತ್ತು. 13 ಒಂದ್ಲೆ 13 8 ಉಳಿತು, 85 13 ಬರಂಗಿಲ್ಲ, ಕ್ಯಾನ್ಸಲ್. 13 ಒಂದ್ಲೆ 13 6 ಉಳಿತು, 68 13 ಮಧ್ಯ ಬರಂಗಿಲ್ಲ, ಸೊ ಕ್ಯಾನ್ಸಲ್. 13 ಒಂದ್ಲೆ 13 7 ಉಳಿತು, 13 6ಲೆ 78, ಇದು ಓಕೆ. 13 ಒಂದ್ಲೆ 13 6 ಉಳಿತು, 63 ಬರಂಗಿಲ್ಲ, ಸೊ ಇದು ಕ್ಯಾನ್ಸಲ್. ನೀವು 13ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತದ ಚೆಕ್ ಮಾಡಿದ್ರು ಉತ್ತರ ಬಂದಿರ್ತಿತ್ತು. ಮೂರನೆಯ ಪ್ರಶ್ನೆ, ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಪ್ಲಸ್ ಮೈನಸ್ ಏನಿದ್ದು ಮಾಡೋದು. ಓಕೆ, 8 ಒಂದ್ಲೆ 8 8 4ಲೆ 32. ಹಂಗಾರೆ ಇವೆಲ್ಲದ್ರದ್ದು ಉತ್ತರ ಎಷ್ಟು ಬಂತು? 4. ಈಗ ಗುಣಾಕಾರ ಮಾಡ್ಬೇಕಲ್ಲ, 4 5ಲೆ 20. ಓಕೆ, ಇಲ್ಲಿ ಮೈನಸ್ ಐತಿ, ಮೈನಸ್ 3 2ಲೆ 6. ಓಕೆ, 3 2ಲೆ 6, 20 6 ಹೋದ್ರ 14. ಆಪ್ಷನ್ 4 ಸರಿಯಾದ ಉತ್ತರ. ನಾಲ್ಕನೆಯ ಪ್ರಶ್ನೆ, ಒಂದು ವೇಳೆ 30 ಆಟಿಕೆಗಳ ಮಾರಾಟ ಬೆಲೆಯು 50 ಆಟಿಕೆಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಶೇಕಡಾವಾರು ಲಾಭ ಕಂಡುಹಿಡಿಯಿರಿ. ಡೈರೆಕ್ಟ್ ಆನ್ಸರ್ ಟಿಕ್ ಹಾಕ್ಬೋದು. 66.666 ಓಕೆ, ನೋ ಪ್ರಾಬ್ಲಮ್. ನೋಡ್ರಿ, 30 ಆಟಿಕೆಗಳ ಮಾರಾಟದ ಬೆಲೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಯಾವ್ದಕ್ ಸಮನಾಗೈತಿ? 50 ಆಟಿಕೆಗಳ ಅಸಲು ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್. ಓಕೆ, ನೋಡ್ರಿ ಈ 10 ಇಂದ 10 ಹೋಯ್ತು. ಹಂಗಾರ ಈಗ SP ಮುಂದೆ ಮಾರಿದ ಬೆಲೆ ಮುಂದೆ ಏನೈತಿ? 5. ಮಾರಿದ ಬೆಲೆ ಮುಂದೆ ಡೈರೆಕ್ಟ್ ಇದನ್ನೆಲ್ಲ ಬರ್ಕೋತ್ಕೊಂಡ್ರೆ ನೀವು ಡೈರೆಕ್ಟ್ ಮೈಂಡ್ ಒಳಗೆ ಇರ್ಬೇಕು. SP ಅಂದ್ರೆ 5, ಕಾಸ್ಟ್ ಪ್ರೈಸ್ ಮುಂದೆ ಏನೈತಿ? 3. ಕಾಸ್ಟ್ ಪ್ರೈಸ್ ಮುಂದೆ ಏನೈತಿ? 3. 3 ರೂಪಾಯಿ ವಸ್ತುವನ್ನ 5 ರೂಪಾಯಿಗೆ ಮಾರೋಣ. 3 ರೂಪಾಯಿ ವಸ್ತುವನ್ನ 5 ರೂಪಾಯಿಗೆ ಮಾರೋಣ. ಎಷ್ಟು ಲಾಭ ಆಗಿತ್ತಪ್ಪ? 2 ರೂಪಾಯಿ ಲಾಭ. ಎಷ್ಟು ರೂಪಾಯಿ ಒಳಗ? 3 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ತೀರಂದ್ರ 100ರಿಂದ ಗುಣಿಸ್ತಿದ್ವಿ. 2/3 ಶೇಕಡಾ ಬೆಲೆ ಎಷ್ಟಿರ್ತದ? 1/3 ಅಂದ್ರ 33.33, 2/3 ಅಂದ್ರ 66.66. ಇಲ್ಲ ನೀವು ನಾರ್ಮಲ್ ಕಡ್ತಾ ಹೊಡೆದು ಸಾಲ್ವ್ ಮಾಡಿದ್ರೆ ಏನ್ ಬರ್ತದ? ಇಷ್ಟೇ ಬರ್ತದ. ಬಟ್ ಎಕ್ಸಾಮ್ ನೀವು ಇಷ್ಟೆಲ್ಲ ಮಾಡ್ಬೇಕು ಇಲ್ಲ. ಡೈರೆಕ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಇಲ್ಲಿ ಏನೈತಿ? ಅಸಲು ಬೆಲೆ ಕಾಸ್ಟ್ ಪ್ರೈಸ್, ಇದು ಮಾರಿದ ಬೆಲೆ. ಓಕೆ, ಏನ್ ಮಾಡ್ಬೇಕಂದ್ರ ಅಸಲು ಬೆಲೆ ಮುಂದೆ ಏನಿರ್ತೈತಿಲ್ಲ 30, ಇದ ಏನಿರ್ತೈತಿ ಅಸಲು ಬೆಲೆ. ಉಲ್ಟಾ ಅಸಲು ಬೆಲೆ ಈಚ ಕಡೆ ಏನಿರ್ತೈತಿ ಅದು ಅದ ಡೈರೆಕ್ಟ್ ಆಗಿ ಅಸಲು ಬೆಲೆ. ಮಾರಾಟದ ಬೆಲೆ ಮುಂದೆ ಏನಿರ್ತೈತಿಲ್ಲ ಅದ ಏನಿರ್ತೈತಿ ಮಾರಿದ ಬೆಲೆ ಆಗಿರ್ತದ. ಓಕೆ, ಹಂಗಾರೆ 30 ರೂಪಾಯಿ ವಸ್ತುವನ್ನ 50 ರೂಪಾಯಿಗೆ ಮಾರ್ಯಾರಂದ್ರೆ ಎಷ್ಟು ರೂಪಾಯಿ ಲಾಭ ಆಕತಿ? 20 ರೂಪಾಯಿ ಲಾಭ. ಎಷ್ಟು ರೂಪಾಯಿ ಒಳಗ? 30 ರೂಪಾಯಿ ಒಳಗ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100. 0 ಇಂದ 0 ಹೋಯ್ತು, ಇದೇ ಬಂತಲ್ಲ. ಓಕೆ, ನೆಕ್ಸ್ಟ್ 5ನೆಯ ಪ್ರಶ್ನೆ, ಎ ಮತ್ತು ಬಿ ಅವರ ವಯಸ್ಸು 4:1
9ರ ಅನುಪಾತದಲ್ಲಿದೆ. ಒಂದು ವೇಳೆ ಅವರ ವಯಸ್ಸಿನ ನಡುವಿನ ಅಂತರ 10 ವರ್ಷವಾಗಿದ್ದರೆ ಇಂದಿನಿಂದ 4 ವರ್ಷಗಳ ನಂತರ ಅವರ ವಯಸ್ಸನ್ನು ಹೋಲಿಕೆ ಮಾಡಿ. ಡೈರೆಕ್ಟ್ ಆಗಿ ಮಾಡೋಣ. ಇದನ್ನೆಲ್ಲ ನೀವು ಎಕ್ಸಾಮ್ ಒಳಗೆ ಬರೆಯುವಂಗಿಲ್ಲ. ಈಗ ನಾ ಬರೀ ತೋರಿಸ್ತೀನಿ, ಆದ್ರೂ ನೀವು ಎಕ್ಸಾಮ್ ಒಳಗೆ ಹೆಂಗ್ ಮಾಡ್ಬೇಕು ಅನ್ನೋದು ನೋಡ್ರಿ. 4:9 ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟೈತಿ ನೋಡ್ರಿ. ಎಷ್ಟು ಗ್ಯಾಪ್ ಐತಿ ಇದ್ರ ನಡಕ್? 5. ಎಷ್ಟು ಗ್ಯಾಪ್ ಐತಿ? 5. ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ಗ್ಯಾಪ್ ಐತಿ, ಎಷ್ಟು ವ್ಯತ್ಯಾಸ ಐತಿ? 10 ವರ್ಷ. 5 ಅಂದ್ರ 10 ವರ್ಷ. ಹಂಗಾರ ನೋಡ್ರಿ, 5 ಒಂದ್ಲೆ 5 ಎರಡ್ಲೆ ಎಷ್ಟು ಪಟ್ ಆಗತ್ತೈತಿ? ಇದು 2 ಪಟ್. ಹಂಗಾರ ಇದು 2 ಪಟ್ ಅಂತಂದ್ರೆ ಆಕ್ಚುಯಲ್ ವಯಸ್ಸು ಎಷ್ಟು? 8. ಇದು 2 ಪಟ್ ಅಂತಂದ್ರೆ ಆಕ್ಚುಯಲ್ ವಯಸ್ಸು ಎಷ್ಟು? 18. ಇವಂಗ 18 ಇತ್ತು, ಇವಂಗ 8 ಇತ್ತು, ಇವಂಗ 18 ಇತ್ತು. ಗೊತ್ತಾಯ್ತಲ್ಲ? ಗ್ಯಾಪ್ ಎಷ್ಟೈತಿ ನಮ್ ನಡಕ? 5. ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ವ್ಯತ್ಯಾಸ ಗ್ಯಾಪ್ ಐತಿ? 10. ಹಂಗಾರೆ ಎಷ್ಟು ಪಟ್ ಆಗತ್ತೈತಿ? ಇದೆ 2 ಪಟ್ ಆಗತ್ತೈತಿ. ಇದು 2 ಪಟ್ ಆಗತ್ತೈತಿ ಅಂದ್ರೆ ಇದು 2 ಪಟ್ ಆಗ್ಬೇಕು, ಇದು 2 ಪಟ್ ಆಗ್ಬೇಕು. ಆಕ್ಚುಯಲ್ ಆಗಿ ಕಂಡುಹಿಡಿಬೇಕಂದ್ರೆ 4 2 8, 9 2 18. ಓಕೆ. ಆದ್ರೆ ಏನ್ ಕೇಳೋರು? ಇಂದಿನಿಂದ 4 ವರ್ಷಗಳ ನಂತರ. ಇದು 4 ವರ್ಷದ ನಂತರ. ಇದಕ್ಕೆ 4 ವರ್ಷ ಕೂಡಿಸ್ರೆ ಎಷ್ಟಾತ? 12. ಇದಕ್ಕೆ 4 ವರ್ಷ ಕೂಡಿಸ್ರೆ ಎಷ್ಟಾತ? 22. ಇದ್ರ ವಯಸ್ಸಿನ ಹೋಲಿಕೆ ಕಂಡಿಡು. ಹಂಗಾರೆ ಇದ್ರ ಅನುಪಾತ ಕಂಡಿಡಿ ಅಂದಾರ. 2 6 2 11. ಆಪ್ಷನ್ 3 ಸರಿಯಾದ ಉತ್ತರ. ನೀವು ಹೆಂಗ ಮಾಡ್ಬೇಕು ಎಕ್ಸಾಮ್ ಒಳಗ? ಗ್ಯಾಪ್ ಎಷ್ಟೈತಿ ಇಲ್ಲಿ? 5. ಗ್ಯಾಪ್ ಎಷ್ಟೈತಿ? 5. ನಮ್ಮ ಪ್ರಕಾರ ಗ್ಯಾಪ್ 5 ಐತಿ. ಅಲ್ಲ ಆಕ್ಚುಯಲ್ ಆಗಿ ಎಷ್ಟು ಗ್ಯಾಪ್ ಐತಿ? 10. ಹಂಗಾರ 5 ಇದ್ದಿದ್ದು 10 ಆಗತ್ತೈತಿ ಅಂದ್ರೆ 2 ಪಟ್ ಇರ್ತೈತಿ. 5 ಇದ್ದಿದ್ದು 10 ಆಗತ್ತೈತಿ ಅಂದ್ರೆ ಎಷ್ಟು ಪಟ್ ಇರ್ತೈತಿ? 2 ಪಟ್. ಹಂಗಾರ ಇದ್ರದ್ದು 4ರ 2 ಪಟ್ ಎಷ್ಟು? 8. 8 ಈಗಿಂದ ಆತ. 4 ವರ್ಷದ ನಂತರ 12. ಡೈರೆಕ್ಟ್ ಇಷ್ಟ ಬರೀಬೇಕು ನೀವು. ಗೊತ್ತೈತಿಲ್ಲ? ಹಂಗಾರೆ ಇದನ್ನ ಮಾಡಿ ನೋಡ್ರಿ. 9 2 18. ಆಕ್ಚುಯಲ್ ವಯಸ್ಸು ಎಷ್ಟೈತಿ? ಇದು 2 ಪಟ್ ಐತಿಲ್ಲ, ಅದಕ್ಕೆ 9 2 18. 18ಕ್ಕೆ 4 ವರ್ಷ ಕೂಡ್ಸಿರ ಎಷ್ಟಾಯ್ತಪ್ಪ? 22. ಇದನ್ನ ಕಡ್ತಾ ಹೊಡೆದು ಆನ್ಸರ್ ಹಾಕೋಂಗಿಲ್ಲ ನೀವು. ಇದು 6:11. ಡೈರೆಕ್ಟ್ ನೋಡಿನ ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ಬೇಕು. ಓಕೆ. ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ, ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ಫಸ್ಟ್ ಏನ್ ಮಾಡೋಣ ನಾವು ಇದ್ರೊಳಗ ಇದನ್ನ 4 ಇಂಟು 3 ಅಂತ ಹೊಡ್ಕೊಂಡು ನಾವು ಎಲ್ಲಿ ಫೋಕಸ್ ಮಾಡ್ಬೇಕು? ಇಲ್ಲೇ ಫೋಕಸ್ ಮಾಡ್ಬೇಕು. ಇದು 4 ಇಂಟು 3. 4ರಿಂದ ಯಾವ ಸಂಖ್ಯೆ ಹೋಗ್ತದ? ಈ ಸಂಖ್ಯೆ 4ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. ಇದು 4ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. 4 ಒಂದ್ಲಿ 4, 3 ಉಳಿತು. ಈ ಸಂಖ್ಯೆನೂ 4ರಿಂದ ಹೋಗಂಗಿಲ್ಲ, ಕ್ಯಾನ್ಸಲ್. ಒಂದು ಆಪ್ಷನ್ ಉಳಿದಿತ್ತು, ಆಪ್ಷನ್ 2. ಮುಗಿದೋದ್ ಪ್ರಶ್ನೆ. ಓಕೆ. ಯಾಕ ಏನ ಆನ್ಸರ್ ಬಂದು ಇದರಿಂದ ಗುಣಾಕಾರಕ್ಕೆ ಬರಬೇಕು, ಹೌದಿಲ್ಲ? ಓಕೆ. ಇಲ್ಲ ಅಂತಂದ್ರೆ ಇದನ್ನ ನೀವೇನ್ ಮಾಡ್ಕೋಬಹುದು? 4 ಇಂಟು 4 ಅಂತ ಹೊಡ್ಕೋಬಹುದು. ಓಕೆ, ನೋ ಪ್ರಾಬ್ಲಮ್. ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಓಕೆ. ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂದ್ರೆ 5/5 ಅಂದ್ರೆ ಎಷ್ಟು ಬಂತು? 1. 13ರಾಗ 11 ಹೋದ್ರೆ 2, 2ರಿಂದ 2 ಕ್ಯಾನ್ಸಲ್ ಆಯ್ತು. 16 ಇಂಟು 12. 12 6 72. 12 12 7 19. ಇದು ಪೂರ್ತಿ ಸೊಲ್ಯೂಷನ್. ಬಟ್ ಇಷ್ಟೆಲ್ಲ ಮಾಡ್ಬೇಕಾ? ಬೇಡ. 7ನೆಯ ಪ್ರಶ್ನೆ. ವಾರ್ಷಿಕ 6% ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಅಸಲು ಮೊತ್ತದ ಮೇಲಿನ ಸರಳ ಬಡ್ಡಿ 387 ಆಗಿದೆ. ಹಾಗಾದ್ರೆ ಮೊತ್ತಗಳಲ್ಲಿ ಅಸಲು ಮೊತ್ತಗಳಲ್ಲಿ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಏನ್ ಕೊಟ್ಟರು? ಬಡ್ಡಿ ದರ ಕೊಟ್ಟರು, ಟೈಮ್ ಕೊಟ್ಟರು, ಇಲ್ಲಿ ಬಡ್ಡಿ ಕೊಟ್ಟರು. ಹಂಗಾರ ಅಸಲು ಕಂಡಿಡಿ ಅಂದಾರ. ನೀವು ಇದನ್ನ 2 ರೀತಿ ಮಾಡ್ಕೋಬಹುದು. ಒಂದು ಡೈರೆಕ್ಟ್ ಆಗಿ ಮಾಡ್ಬೋದು, ಒಂದು ನಾರ್ಮಲ್ ಫಾರ್ಮುಲಾ ಮುಖಾಂತರ ಮಾಡ್ಕೋಬಹುದು. ಓಕೆ ನೋಡ್ರಿ, ಮೊದಲಿಗೆ 1 ವರ್ಷಕ್ಕೆ 6% ಬಡ್ಡಿ. 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಆತ್ಪ? 12%. ಹೌದಿಲ್ಲ? ಎಷ್ಟು ಪರ್ಸೆಂಟ್ ಬಡ್ಡಿ? 12%. 12% ಬಡ್ಡಿ ನಮ್ಮ ಪ್ರಕಾರ. ಆದ್ರೆ ಆಕ್ಚುಯಲ್ ಆಗಿ ಬಡ್ಡಿ ಎಷ್ಟು ಬಂದೈತಿ? 387. ನಮ್ಮ ಪ್ರಕಾರ ಬಡ್ಡಿ 12%. ಆದ್ರೆ ಆಕ್ಚುಯಲ್ ಆಗಿ ಬಂದಂತ ಬಡ್ಡಿ 387. ನಾವ್ ಏನ್ ಕಂಡುಹಿಡಬೇಕು? ಅಸಲು. ಅಸಲು ಯಾವಾಗಲೂ 100% ಇರ್ತದೆ. ಅಸಲು ಯಾವಾಗಲೂ ಎಷ್ಟು ಪರ್ಸೆಂಟ್ ಇರ್ತದ? 100% ಇರ್ತದ. ಓಕೆ. ಎಲ್ಲೆಲ್ಲ ಹೋಗ್ತಾವು? 4 3 12, 4 25. ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬಹುದು, ಇಲ್ಲಿಂದ ಇಲ್ಲಿ ಕಡ್ತಾ ಹೊಡಿಬಹುದು, ಇಲ್ಲಿಂದ ಇಲ್ಲಿಗೆ ಏನಾಗ್ತದ? ಕ್ರಾಸ್ ಆಗಿ ಗುಣಾಕಾರ ಆಗ್ತದ. ನೆನಪಿರಿ. ಓಕೆ. ನೆಕ್ಸ್ಟ್ 3 1 3, 3 1 3, 3 2 6, 2 ಉಳಿತು, 3 9 27. ನೋಡ್ರಿ, 25ರಿಂದ ಏನ ಸಂಖ್ಯೆ ಗುಣಿಸಿರು, ಲಾಸ್ಟಿಗೆ 25 ಬರಬೇಕು, ಇಲ್ಲ 50 ಬರಬೇಕು, ಇಲ್ಲ 75 ಬರಬೇಕು, ಇಲ್ಲ 0 ಬರಬೇಕು. ಗುಣಾಕಾರ ಮಾಡೋ ಅವಶ್ಯಕತೆ ಇಲ್ಲ. 25 ಇಂಟು ಇದನ್ನು ಗುಣಾಕಾರ ಮಾಡ್ರೆ ಲಾಸ್ಟಿಗೆ ಏನ್ ಬರಬೇಕು? 25 ಬರಬೇಕು, ಇಲ್ಲ 50, ಇಲ್ಲ 100, ಇಲ್ಲ 75 ಬರಬೇಕು. ಓಕೆ. 8ನೆಯ ಪ್ರಶ್ನೆ. ಜಾಕೀರ್ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಜಾಕೀರ್ ಅವರು ತಮ್ಮ ಕಾರನ್ನು ಮಾಮೂಲು ವೇಗದ 1/4 ವೇಗದಲ್ಲಿ ಚಲಾಯಿಸಿದರೆ ಅವರು ಬಿ ನಗರವನ್ನು 45 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಜಾಕೀರ್ ಅವರು ತಮ್ಮ ಮಾಮೂಲು ವೇಗದಲ್ಲಿ ಚಾಲನೆ ಮಾಡಿದ್ದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಕಂಡು ಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ,
ಈ ಪ್ರಶ್ನೆ ನೀವು ಡೈರೆಕ್ಟ್ ಆಗಿನ ಮಾಡ್ಬೋದು, ಡೈರೆಕ್ಟ್ ಮಾಡ್ಬೋದು, 15 ಅಂತ ಆನ್ಸರ್ ಚೂಸ್ ಮಾಡ್ಬೋದು. ಹೆಂಗ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು ಈ ಪ್ರಶ್ನೆಗಳನ್ನ. ಇವು ಕಾಮನ್ ಆಗಿ ಬಂದೇ ಬರುವಂತಹ ಪ್ರಶ್ನೆಗಳು. ನೋಡ್ರಿ, ಸ್ಪೀಡ್ ಕೊಟ್ರಲ್ಲಿ, ಸ್ಪೀಡು ಆಕ್ಚುಯಲ್ ಸ್ಪೀಡ್ ಎಷ್ಟಿತ್ತು? ಒಂದು 4. ಆಕ್ಚುಯಲ್ ಸ್ಪೀಡ್ ಎಷ್ಟೈತಿ? 4. ಆದ್ರೆ ಅವ್ರು ಹೋಗತ್ತಿದ್ದೆಷ್ಟು? 1. ಹಂಗಾರೆ ಟೈಮ್ ಏನಾಗ್ತದೆ? ಉಲ್ಟಾ ಆಗ್ತದೆ. ಸ್ಪೀಡ್ ಇದ್ದದ್ದು ಸ್ಪೀಡ್ ಇಷ್ಟಿತ್ತು ಅಂದ್ರೆ ಟೈಮ್ ಏನಾಗ್ತದೆ? ಉಲ್ಟಾ ಆಗ್ತದೆ. 1:4. ಓಕೆ, ಮೊದಲಿಗೆ ಆಕ್ಚುಯಲ್ ಸ್ಪೀಡ್ ಇರ್ತಿದ್ದು 4, ಈಗ ಹೋಗತ್ತಿದ್ದು 1. ರೈಟ್. ಟೈಮ್ ಏನಾಗ್ತದೆ? ಉಲ್ಟಾ ಆಗ್ತದೆ. ನೋಡ್ರಿ, ಎಷ್ಟು ಟೈಮ್ ಹೆಚ್ಚಾಗೈತಿ ಇಲ್ಲಿ? ತಡ ಎಷ್ಟಾಗೈತಿ? 3. ನಮ್ಮ ಪ್ರಕಾರ ಎಷ್ಟು ತಡ ಆಗೈತಿ? 3. 3 ಅಂತಂದ್ರೆ ಎಷ್ಟೈತಿ? ಆಕ್ಚುಯಲ್ ಆಗಿ ತಡ ಆಗಿದ್ದು 45 ನಿಮಿಷ. 3 ಅಂತಂದ್ರೆ 45 ನಿಮಿಷ. ಆಕ್ಚುಯಲ್ ಸ್ಪೀಡ್ ಕಂಡು ಹಿಡಿ ಅಂದಾರ. ಹಂಗಾರೆ ಇಲ್ಲಿ ಆಕ್ಚುಯಲ್ ಆಗಿ ಎಷ್ಟೈತಿ ಟೈಮ್? 1. 1 ಅಂತಂದ್ರೆ ಎಷ್ಟು? 3 1 3 15 15 ಇಂಟು 1 ಅಂದ್ರೆ 15. ಆದ್ರೆ ನೀವು ಎಕ್ಸಾಮ್ ಒಳಗೆ ಇಷ್ಟೆಲ್ಲ ಮಾಡಬೇಕು ಇಲ್ಲ. ಏನ್ ಮಾಡ್ಬೇಕಪ್ಪ ತಿಳ್ಕೊರಿ. 4 ಇದ್ದದ್ದು 1 ಆಗತೈತಿ. ಹಂಗಾರೆ ಗ್ಯಾಪ್ ಎಷ್ಟೈತಿ? ಮೈಂಡ್ ಒಳಗೆ ಥಿಂಕ್ ಮಾಡ್ಬೇಕು. 3 ತಡ ಆಗತೈತಿ. ಏನಾಗತೈತಿ? 3 ತಡ ಆಗತೈತಿ. 3 ತಡ ಆಗತೈತಿ ಅಂದ್ರೆ ಇಲ್ಲಿ 45 ನಿಮಿಷ. ಹಂಗಾರೆ ಎಷ್ಟು ಪಟ್ಟು ಆಗತೈತಿ? ಅದು 15 ಪಟ್ಟು. 3 15 45 ಹೋದಲ್ಲ, ಇಲ್ಲ 15 3 45. ನಿಮ್ಗೆ ಡೈರೆಕ್ಟ್ ಆಗಿ ಗೊತ್ತಾಗತ್ತೆ. ಹಂಗಾರೆ 3 ಅಂದ್ರ 15, 1 ಅಂದ್ರ ಎಷ್ಟು? ನೋಡ್ರಿ, ಸಾರಿ, 3 ಅಂದ್ರ 45. ಹಂಗಾರೆ 1 ಅಂದ್ರ ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ? 15. 1 ಆಕ್ಚುಯಲ್ ಆಗಿ ಎಷ್ಟು ಇರ್ತೈತಿ? 1 ಇರ್ತೈತಿಲ್ಲ, 1 ಅಂದ್ರ 15. ಇಲ್ಲೇ ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗೋದು. ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ನೋಡ್ರಿ, ಗ್ಯಾಪ್ ಚೆಕ್ ಮಾಡ್ರಿ. 3 ಕೊಡ್ತಾರ, 3 ಬಂತು. 3 ಎಷ್ಟಲಿ 45 ಬರ್ತೈತಿ? 3 15. ಹಂಗಾರ 1 ಅಂದ್ರ 15 ಆತು. ನಿಮ್ಗೆ ಏನ್ ಕೇಳ್ಯಾರೋರು? ಆಕ್ಚುಯಲ್ ಸ್ಪೀಡ್. ಆಕ್ಚುಯಲ್ ಸ್ಪೀಡ್ ಅಂದ್ರೆ ಮ್ಯಾಲಿಂದ ಇರ್ತೈತಿ, ಉಲ್ಟಾ ಆಗಿರ್ತೈತಿಲ್ಲ, ರೈಟ್. ಹಂಗಾರ ಇದು ಏನಾಯ್ತು? 1 ಅಂದ್ರ 15 ಬಂದ್ಬಿಡ್ತೈತಿ. 9ನೆಯ ಪ್ರಶ್ನೆ. ಒಂದು ವೇಳೆ ಅಂಗಡಿಯವನು 5 ಖರೀದಿಸಿದರೆ 1 ಉಚಿತ ಎಂದು ಯೋಜನೆ ನೀಡಿದರೆ ಶೇಕಡಾವಾರ ಪರಿಣಾಮಕಾರಿ ರಿಯಾಯಿತಿ ಎಷ್ಟು ಅಂತ ಹೇಳಿದ್ರೆ. ನೋಡ್ರಿ, ಅವ ಎಷ್ಟು ಡಿಸ್ಕೌಂಟ್ ಕೊಡತ್ತಾನು? 1 ಡಿಸ್ಕೌಂಟ್ ಕೊಡತ್ತ. ಎಷ್ಟು ಡಿಸ್ಕೌಂಟ್ ಕೊಡತ್ತಾನು? 1. ಆದ್ರೆ ಆಕ್ಚುಯಲ್ ಅವನ ಕಡೆ ಕೊಟ್ಟದ್ದೆಷ್ಟು? ಇಲ್ಲಿ 5 ಕೊಟ್ಟಾನು, ಆಮೇಲೆ 1 ಉಚಿತ ಕೊಟ್ಟಾನು. ಹಂಗಾರೆ ಟೋಟಲ್ ಕೊಟ್ಟದ್ದನ್ನ ಎಲ್ಲಿ ಬರಿತೀವಿ? ಕೆಳಗೆ ಬರ್ಕೋತೀವಿ. ಓಕೆ, 5 ಖರೀದಿಸಿದರೆ 1 ಉಚಿತ ಅಂದ್ರೆ ಕೊಟ್ಟದ್ದು ಉಚಿತವನ್ನ ಮ್ಯಾಲ ಬರ್ಕೋತೀವಿ. ಅವ ತನ್ನ ಕಡೆಯಿಂದ ಎಷ್ಟು ಕೊಟ್ಟಾನೋ ಅದನ್ನ ಕೆಳಗೆ ಬರ್ಕೋತೀವಿ. ತನ್ನ ಕಡೆಯಿಂದ ಇಲ್ಲಿ 5, ಇಲ್ಲಿ 1, ಟೋಟಲ್ 6. ಶೇಕಡಾಕ್ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 1/6 ಫ್ರಾಕ್ಷನ್ ವ್ಯಾಲ್ಯೂ ಎಷ್ಟು ಬರ್ತದೆ? 16.67. ಇದು ನೀವು ಕಡ್ತಾ ಹೊಡೆದ್ರು ಕೂಡ ಅಷ್ಟೇ ಬರ್ತದೆ. ಈ ಫ್ರಾಕ್ಷನ್ ವ್ಯಾಲ್ಯೂಗಳು ನಿಮ್ಗೆ ಏನಿರಬೇಕು? ನೆನಪಿನಲ್ಲಿ ಇರಬೇಕು. ಅದರಿಂದ ನಿಮ್ ಕ್ಯಾಲ್ಕುಲೇಷನ್ ಬಹಳ ಸೇವ್ ಆಗ್ತದೆ. 10ನೆಯ ಪ್ರಶ್ನೆ. ಒಂದು ಅಸಲು ಮೊತ್ತದ ಮೇಲೆ ವಾರ್ಷಿಕ 10% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 124 ಆಗಿದೆ. ಹಾಗಾದರೆ ಆ ಅಸಲು ಮೊತ್ತ ಎಷ್ಟು? ನಿಮ್ಗೆ ಆಲ್ರೆಡಿ ಈ ಪ್ರಶ್ನೆಗಳು ಭಯಪಟ್ಟಾಗಿದ್ದಾವ. ಡಿಫರೆನ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು ಆರ್ ಡಿವೈಡೆಡ್ ಬೈ 100 ಸ್ಕ್ವೇರ್. ಇದು 2 ವರ್ಷ ಕೊಟ್ಟಿದ್ರೆ, ಇಲ್ಲಿ ಕೊಟ್ಟಿದ್ದೆಷ್ಟು? 3 ವರ್ಷ. 3 ವರ್ಷ ಅಂತಂದ್ರೆ ಏನ್ ಮಾಡ್ತೀವಿ? 300 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಇದನ್ನ ಸೂತ್ರ ಬರಿಬೇಕು ನೀವು. ಇಲ್ಲ, ಈ ಸೂತ್ರ ಮೈಂಡ್ ಒಳಗೆ ಇರ್ಬೇಕು ನಿಮಗೆ. ನೋಡ್ರಿ, ಫಸ್ಟ್ ಏನ್ ಬರೀತೀವಿ? ಡಿಫರೆನ್ಸ್ ಮೈಂಡ್ ಒಳಗ 124 ಡಿಫರೆನ್ಸ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಡೈರೆಕ್ಟ್ ಪ್ರಿನ್ಸಿಪಲ್ ಅಂತ ಬರಿತೀವಿ. ಆರ್ ಬಡ್ಡಿ ದರ 10% ಕೊಟ್ರ, 10% ಅಂದ್ರೆ 10 ಇಂಟು 10 ಅಂದ್ರೆ 100. ಕೆಳಗೆ 100 ಇರ್ತೈತಿ. 100 ಇಂಟು 100 ಅಂತಂದ್ರೆ ಇದನ್ನ ಯಾಕೆ ಡಬಲ್ ಸಲ ಬರೆಯತ್ತೀನಿ ಗೊತ್ತಾ? ಇಲ್ಲಿ ಏನೈತಿ? ಸ್ಕ್ವೇರ್ ಐತಿ. ಓಕೆ, ನೆಕ್ಸ್ಟ್ ಇಂಟು 300 ಪ್ಲಸ್ 6. 300 ಅಂತೂ ಐತಿ. ಬಡ್ಡಿ ದರ ಆರ್ ಎಷ್ಟೈತಿ? 10. 300 ಪ್ಲಸ್ 6 ಅಂದ್ರ 310 ಭಾಗಿಸು 100. ಈ 100 ಇಂದ ಈ 100 ಹೋಯ್ತು. ಈ 10 ಇಂದ ಈ 10 ಹೋಯ್ತು. ಓಕೆ, ನೋಡ್ರಿ, ಈ 31 ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಏನಾಕೈತೆ? ಭಾಗಾಕಾರ. 31 1 31 4. ಇಲ್ಲಿ 1 2 3 0 3 0 ಕೊಟ್ರ ಮುಗಿದು ಹೋಯ್ತು. ಇಲ್ಲಿ ಭಾಗಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಏನಾಕೈತೆ? ಗುಣಾಕಾರ. ಇಲ್ಲಿ ಗುಣಾಕಾರದಾಗಿದ್ದದ್ದು ಈ ಕಡೆ ಬಂದ್ರೆ ಏನಾಕೈತೆ? ಭಾಗಾಕಾರ. ಅದಕ್ಕೆ ಡೈರೆಕ್ಟ್ ಇಲ್ಲಿ ಕೆಳಗೆ 31 ಅಂತ ಬರ್ಕೊಂಡು ಕಡ್ತಾ ಹೊಡಿ ಬದ್ಲಿ 31 1 31 4 ಅಂತ ಹೊಡೆದೆ ನಾನು. 11ನೆಯ ಪ್ರಶ್ನೆ. ಇಂಧನ ಬೆಲೆಯು ಸತತ 3 ತಿಂಗಳಲ್ಲಿ 25%, 10%, 30%ದಷ್ಟು ಇಳಿಕೆಯಾಗುತ್ತದೆ. ಆದರೆ 4ನೇ ತಿಂಗಳಲ್ಲಿ 60ರಷ್ಟು ಏರಿಕೆಯಾಗುತ್ತದೆ. ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಿನಲ್ಲಿ ಅದರ ಬೆಲೆಯಲ್ಲಿ ಆದ ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು? ನೋಡ್ರಿ, ಇವ್ರ ಫ್ರಾಕ್ಷನ್ ಬೆಲೆ ನಿಮಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಮಾಡ್ಕೊಳಕ್ ಬರ್ತದೆ. ಹೆಂಗ? 25% ಅಂದ್ರೆ 1/4. ಓಕೆ, 10% ಅಂದ್ರೆ 1/10. 30% ಅಂದ್ರೆ 3/10. 60% ಅಂದ್ರೆ 3/5.
ಇವು ಗೊತ್ತಿತ್ತು ಡೈರೆಕ್ಟ್ ಆಗಿ ಮಾಡಕ್ ಬರ್ತೈತಿ. ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ. ಹೆಂಗ ಇಲ್ಲಿ ನೋಡ್ರಿ, ಕ್ಯಾಲ್ಕುಲೇಷನ್ ಮಾಡೇ ತೋರಿಸ್ತೀನಿ ನಾನು ನಿಮ್ಗೂ. ಬಟ್ ನೀವೇನ್ ಮಾಡಬೇಕು, ಸ್ವಲ್ಪ ಇವನ್ನ ನೆನ್ಪಿಟ್ಕೊಳಕ್ ಪ್ರಯತ್ನ ಮಾಡ್ರಿ. 25% ಇಳಿಕೆ, ಇವು ಮೂರು ಏನಾಗ್ಯಾವ, ಇಳಿಕೆ ಆಗಿದಾವ. ಇವು ಮೂರು ಇಳಿಕೆ ಆಗ್ಯಾವ. ₹100 ವಸ್ತು 25% ಇಳಿಕೆ ಆಗೈತೆ ಅಂದ್ರೆ ಎಷ್ಟು ಇರ್ತೈತಿ, ₹75. ₹100 ವಸ್ತು 10% ಇಳಿಕೆ ಆಗೈತೆ ಅಂದ್ರೆ ಇರ್ತೈತಿ ಅಷ್ಟು, 90%. ₹100 ವಸ್ತು 30% ಇಳಿಕೆ ಆಗೈತೆ ಅಂದ್ರೆ ಇರ್ತೈತಿ ಅಷ್ಟು, 70%. ಈ ಕಡೆಯಿಂದ ಈ ಕಡೆ ಬೇಕಾದ ಕಡೆ ಕಡ್ತಾ ಹೊಡಿಬಹುದು. ಓಕೆ, ಇವು 2 0 ಇಂದ ಇವು 2 0 ಹೋಯ್ತು, ರೈಟ್. ಓಕೆ, ನೆಕ್ಸ್ಟ್ 25 3 25 4. ಓಕೆ, ನೆಕ್ಸ್ಟ್ ಮತ್ತೆ ಎಲ್ಲಿ ಕಡ್ತಾ ಹೋಗ್ತದೆ, ಎಲ್ಲೂ ಕಡ್ತಾ ಹೋಗಂಗಿಲ್ಲ. ಇನ್ನೇನ್ ಮಾಡ್ರಿ, 4 × 100 ಇದನ್ನ ಗುಣಾಕಾರ ಮಾಡ್ಬೇಕು. ಈ ಕಡೆ 4 × 100 400. ಓಕೆ, 9 7 63 63 × 3 3 3 9 6 3 18 189 ಬಂತು. ಓಕೆ, ಓಹೋ, ಇಲ್ಲಿ ಏರಿಕೆ ಆಗಿದ್ದನ್ನ ಬಿಟ್ಟಿಲ್ಲ. ಏರಿಕೆ ಆಗಿದ್ದ 60%, ಇದನ್ನು ಇಲ್ಲೇ ಮಾಡ್ಬೇಕಲ್ಲ. 60% ಅಂದ್ರೆ 100 ಇದ್ದದ್ದು 60% ಏರಿಕೆ ಆಗಿತ್ತು ಅಂದ್ರೆ ಎಷ್ಟು, 160. ಇದನ್ನ ನೀವು ಮ್ಯಾಲ ಬರೆದಿದ್ರು ನಡೀತಿತ್ತು. ಓಕೆ, ಎಷ್ಟಾಗ್ತದೆ ಇದು, 28 160 25 ಎಷ್ಟು, 100. ಓಕೆ, ಈಗ ಏನು ಮಾಡಬೇಕು, ಇದನ್ನು ಗುಣಾಕಾರ ಮಾಡಬೇಕು, ರೈಟ್. ಓಕೆ, ಈಗ ಎಷ್ಟಾಯ್ತು, 400 × 5 ಅಂದ್ರೆ 2000. 8 9 72 8 8 64 71 8 1 8 7 15. ಓಕೆ, ನೋಡ್ರಿ ಇಲ್ಲಿ ಏನಾಗೈತಿ, ಇದನ್ನು ಕೂಡ ಏನು ಮಾಡೋಣ ನಾವು, 100ರಿಂದ ನಮಗೆ ಇದನ್ನ 100 ಮಾಡ್ಕೊಳಕ್ ಈಸಿ ಮಾಡ್ಕೊಳ್ಳಿ. 100 ಹೆಂಗೆ ಮಾಡ್ಕೋಬಹುದು, 100 ಮಾಡ್ಕೋಬೇಕಂತಂದ್ರೆ 1 0 ಹೋಗ್ಬೇಕು ಇಲ್ಲಿಂದ. ಮೊದ್ಲಿಕ್ಕೆ 10ರಿಂದ ಭಾಗಿಸೋಣ. ಓಕೆ, ಆಮೇಲೆ ಇದು 200 ಐತಿ, ಇದನ್ನ 100 ಮಾಡ್ಬೇಕಂದ್ರೆ 20ರಿಂದ ಭಾಗಿಸೋಣ. 20ರಿಂದ ಭಾಗಿಸ್ರೆ ಎಷ್ಟಾಗ್ತತಿ, 100. ಇದನ್ನು ಈ 2ರಿಂದ ಭಾಗಿಸೋಣ ಮೊದಲು. 2 7 14 2 5 10 2 6 12. ಆಮೇಲೆ 2ರಿಂದ ಭಾಗಿಸಿದ್ಮ್ಯಾಗ 10ರಿಂದ ಭಾಗಿಸೋಣ, 20ರಿಂದ ಭಾಗಿಸಿದಂಗ ಆಯ್ತು. ನೋಡ್ರಿ, 100 ಇದ್ದಿದ್ದು 75.6 ಆಗೈತೆ ಅಂದ್ರೆ ಎಷ್ಟು ಕಡಿಮೆ ಆಗೈತಿ, ಇಲ್ಲಿ ಇಳಿಕೆ ಆಗೈತಿ. ಏರಿಕೆ ಅಂತೂ 2 ಕ್ಯಾನ್ಸಲ್. 24.4 ಏನಾಗೈತಿ, ಇಳಿಕೆ ಆಗೈತಿ. ಇದು ಈ ಮೆಥಡ್ ಇಂದ ಆಯ್ತು. ಓಕೆ, ಇನ್ನೊಂದು ಮೆಥಡ್ ಇಂದಾನು ಹೇಳ್ತೀನಿ ನಿಮ್ಗೆ, ಈ ಕಡೆ ಹೇಳ್ತೀನಿ ನೋಡ್ರಿ. ಫ್ರಾಕ್ಷನ್ ಬೆಲೆ ಗೊತ್ತಿದ್ರೆ ಎಷ್ಟು ಈಜಿ ಆಗ್ತದೆ. 4ರೊಳಗೆ 1 ಕಡಿಮೆ ಆಗೈತೆ ಅಂದ್ರೆ ಎಷ್ಟಾಯ್ತು, 4:3 ಡೈರೆಕ್ಟ್ ಬರಿಬೋದು. 10ರೊಳಗೆ 1 ಕಡಿಮೆ ಆಗೈತೆ ಅಂದ್ರೆ ಎಷ್ಟು ಇರ್ತದೆ, 10:9. 10ರೊಳಗೆ 3 ಕಡಿಮೆ ಆಗೈತೆ ಅಂತಂದ್ರೆ ಎಷ್ಟು ಇರ್ತೈತಿ, 10:7. 60% ಫ್ರಾಕ್ಷನ್ ವ್ಯಾಲ್ಯೂ 3/5. 5ರೊಳಗೆ 3 ಹೆಚ್ಚಿಗೆ ಆಗೈತೆ ಅಂದ್ರೆ ಎಷ್ಟು ಇರ್ತೈತಿ, 8. ಓಕೆ, ನೋಡ್ರಿ ಎಲ್ಲಿ ಕಡ್ತ ಹೋಗ್ತಾವು, ಎಲ್ಲಿಯೂ ಕಡ್ತಾ 4 1 4 4 2 8 ಹೋಯ್ತಾ ಕಡ್ತ. 10 10 100 100 × 5 500. ಓಕೆ, ನೆಕ್ಸ್ಟ್ 9 3 7 7 7 9 63 63 × 3 ಅಂತಂದ್ರೆ ಎಷ್ಟು ಬಂತು, 189. ಓಕೆ, 9 7 63 63 × 3. ಓಕೆ, ಎಷ್ಟು ಬಂತು, 189. ಮುಗಿದ ಹೋತ್ ಲೆಕ್ಕ. ಎಷ್ಟು ಕಡಿಮೆ ಆಗಿ ಇದನ್ನ ಏನು ಮಾಡ್ಕೊಂಡು ನಾವು ಈಸಿ ಮಾಡ್ಕೊಳಕ್ ಬೇಕಾರ 5ರಿಂದ ಭಾಗಿಸೋಣ. 5ರಿಂದ ಭಾಗಿಸಿದ್ರೆ ಇದು ಎಷ್ಟಾಯ್ತು, 100. ಇದಕ್ಕೂ 5ರಿಂದ ಭಾಗಿಸೋಣ. ಓಕೆ, 5 3 15 3 ಉಳಿತು, 5 7 35 ಪಾಯಿಂಟ್ ಪಾಯಿಂಟ್ ಕೊಟ್ಟಿವಿ. 5 7 35 4 ಉಳಿತು, 40 5 8 40. 100 ಇದ್ದದ್ದು 37.8 ಆಗತ್ತಲ್ಲ ಇದು. ಓ, ಇಲ್ಲಿ ಮ್ಯಾಲ ಇಲ್ಲಿ 2ರಿಂದ ಗುಣಾಕಾರ ಮಾಡೋದು ಬಿಟ್ಟಿವಿ ನೋಡು. ಇಲ್ಲಿ ಮಿಸ್ಟೇಕಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಆಗ್ತದೆ. ಈ 2ರಿಂದ ಗುಣಾಕಾರ ಮಾಡಿಲ್ಲ. ಓಕೆ, 189 ಬಂದಿತ್ತಲ್ಲ, ಇದನ್ನ 2ರಿಂದ ಗುಣಿಸ್ಬೇಕಾಗಿತ್ತು. 9 2 18 18 2 36 37. ಓಕೆ, ಈಗ ಇದಕ್ಕೆ 5ರಿಂದ ಕಟ್ಕೊಂಡು 5 7 35 5 5 25 ಪಾಯಿಂಟ್ ಕೊಟ್ರೆ 3 ಉಳಿದಿತ್ತು. 5 6 30. ನೋಡ್ರಿ 75.6 ಆಯ್ತು. ಓಕೆ, ಈಗ ಎಷ್ಟು ಬಂತು, 24.4. ಇಲ್ಲಿ ಏನಾಯ್ತು, ನಮ್ದು ಟೈಮ್ ಸೇವ್ ಆಯ್ತು. ಇಲ್ಲಿ ನಮ್ಮ ಟೈಮ್ ಸೇವ್ ಆಯ್ತು. ಇಲ್ಲಿ ಏನಾಯ್ತು, ಟೈಮ್ ಜಾಸ್ತಿ ತಗೊಂತು. ಓಕೆ, 12ನೆಯ ಪ್ರಶ್ನೆ. ಸಂಜಯ್ ಮತ್ತು ತನು ಅವರು ಒಂದು ಕೆಲಸವನ್ನು ಪ್ರತ್ಯೇಕವಾಗಿ ಕ್ರಮವಾಗಿ 6 ಮತ್ತು 20 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲರು.
ಒಂದು ವೇಳೆ ಅವರಿಬ್ಬರು ದಿನ ಬಿಟ್ಟು ದಿನ ಕೆಲಸ ಮಾಡಿದರೆ ಹಾಗೂ ತನು ಅವರು ಮೊದಲು ಕೆಲಸವನ್ನು ಪ್ರಾರಂಭಿಸಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಪೂರ್ಣಗೊಳ್ತದೆ? ಸಂಜಯ್ 6 ದಿವಸನೇ ಮುಗಿಸ್ತಾನ, ತನು 20 ದಿವಸನೊಳಗೆ ಮುಗಿಸ್ತಾನೆ. ಲ ಸಾ ಎಷ್ಟು ಬರ್ತೈತಿ ಇದ್ರದ್ದು? 60 ಬರ್ತದೆ. ಲ ಸಾ ಎಷ್ಟು ಬರ್ತದೆ? 60. 6 10 60, 23 60. ಹಂಗಾರೆ ತನು ಒಂದು ದಿವಸಕ್ಕೆ 3 ಕೆಲಸ ಮಾಡ್ತಾಳು, ಯಾರು ಸಂಜೆ ಒಂದು ದಿವಸಕ್ಕೆ 10 ಕೆಲಸ ಮಾಡ್ತಾಳೆ. ಇದು ಅವ್ರು ಕೊಟ್ಟಂತಹ ಕೆಲಸದ ದಿನ ಟೈಮ್ ಕೊಟ್ರ. ಇದು ನಮ್ಮದು ಟೋಟಲ್ ವರ್ಕ್. ನಾವು ಎರಡರದ್ದು ಲಸ ಏನು ತಗೋತೀವಿ? ಟೋಟಲ್ ವರ್ಕ್. 6 10 60, 23 60. ಇದು ಒಂದು ದಿವಸಕ್ಕೆ ಮಾಡುವಂತಹ ಕೆಲಸ ಬಂತು. ಮೊದಲು ಕೆಲಸ ಯಾರು ಸ್ಟಾರ್ಟ್ ಮಾಡ್ತಾರೋ? ತನು. ಓಕೆ, ಹಂಗಾರೆ ಇವರಿಬ್ಬರು ಕೂಡಿ ಕೆಲಸ ಸ್ಟಾರ್ಟ್ ಮಾಡ್ರಿ ಅಂದ್ರೆ ಒಂದು ದಿವಸಕ್ಕೆ ಎಷ್ಟು ಕೆಲಸ ಆಗ್ತೈತಿ? 13 ಕೆಲಸ. ಇವ ಒಂದು ದಿವಸಕ್ಕೆ 10 ಕೆಲಸ ಮಾಡ್ತಾನೆ, ಇವ ಒಂದು ದಿವಸಕ್ಕೆ 3 ಕೆಲಸ ಮಾಡ್ತಾರೆ. ಟೋಟಲ್ ಕೆಲಸ ಇಬ್ಬರು ಮಾಡಿದ್ರೆ 13. 13 ಕೆಲಸಕ್ಕೆ ಎಷ್ಟು ದಿವಸ ಬೇಕು? 2 ದಿವಸ. ಯಾಕೆ? ಮೊದಲೇ ದಿವಸ ಇವು, 2ನೇ ದಿವಸ ಇವರು ಕೆಲಸ ಮಾಡ್ತಾರೆ. ರೈಟ್. ಹಂಗಾರೆ ನಮ್ಮ ಕೆಲಸ ಎಷ್ಟೈತಿ? 60. 60 ಸನೆ ಹೋಗುವಂಗೆ ನೋಡ್ಬೇಕು ನಾವು. 13 4 52. 13 ಎಷ್ಟಲೇ? 13 4 52. ಇದಕ್ಕೆ 4 ಗುಣಿಸಿರಿ ಅಂದ್ರೆ ಇದಕ್ಕೂ 4. ಹಂಗಾರೆ ಈಗ 2 ದಿವಸ ಆಯ್ತು, 8 ದಿವಸ ಆಯ್ತು. ಈಗ ನೆಕ್ಸ್ಟ್ ಇಲ್ಲಿ ಫಸ್ಟ್ ಇವ್ರು ಮಾಡ್ಯಾರ ಅಂದ್ರೆ ಈ ಕೆಲಸ ಎಲ್ಲಿ ಮಟ್ಟ ಮುಗಿದಿರ್ತೈತಿ? ಲಾಸ್ಟ್ ಇವನ್ ಮಟ್ಟ ಮುಗಿದಿರ್ತೈತಿ. ನೆಕ್ಸ್ಟ್ ಬಂದು ಕೆಲಸ ಮಾಡೋರು ಯಾರು? ತನು. ತನು 3 ಕೆಲಸ ಮಾಡ್ರಿ ಅಂದ್ರೆ ಎಷ್ಟಾಯ್ತು? 55. ನೆಕ್ಸ್ಟ್ ಇದಕ್ಕೆ ಒಂದು ದಿವಸ ಅಂತಂದ್ರೆ ಎಷ್ಟಾಯ್ತು? 9 ದಿನ ಆಯ್ತು. ಎಷ್ಟು ದಿವಸ ಆಯ್ತು? 9 ದಿನ ಆಯ್ತು. ಈಗ ನೋಡ್ರಿ 55. ಈಗ ನೆಕ್ಸ್ಟ್ ಬಂದ್ ಮಾಡೋರು ಯಾರು? ಇವ್ರು. ಹಂಗಾರೆ ಇವ್ರು ಟೋಟಲ್ ಕೆಲಸ ಎಷ್ಟು ಮಾಡ್ತಾರ? 10 ಕೆಲಸ ಮಾಡ್ತಾರ. 10 ಅಂದ್ರೆ ಇದನ್ನ ದಾಟಿ ಹೋತಲ್ಲ, ಇದನ್ನ ದಾಟಿ ಹೋತು. ಹಂಗಾರೆ ಒಂದು ದಿವಸ ಪೂರ್ತಿ ಆಗಂಗಿಲ್ಲ. 9 ಪಾಯಿಂಟ್ ಯಾವ ಆಪ್ಷನ್ ಐತಿ? ಇದ ಈ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ಇದು 55 ಆಗೈತಿ. ಈಗ ನೆಕ್ಸ್ಟ್ ಬಂದ್ ಕೆಲಸ ಮಾಡೋರು ಯಾರು? ಸಂಜೆ. ಸಂಜೆ ಒಂದ್ ದಿವ್ಸಕ್ಕೆ ಬಂದಂದ್ರೆ ಕೆಲಸ 10 ಆಗ್ತೈತಿ. 10 ಕೆಲಸ ಅಂದ್ರೆ 65 ಕೆಲಸ ಆಗ್ತೈತಿ. ಹಂಗಾರೆ 65 ಕೆಲಸ ಒಂದ್ ದಿವ್ಸನೇ ಪೂರ್ತಿ ಮುಗಿತಿತ್ತು. 65 ಉಳಿದಿತ್ತಂದ್ರೆ ಒಂದ್ ದಿವ್ಸ ಎಕ್ಸ್ಟ್ರಾ ಆಗ್ತಿತ್ತು. ಇಲ್ಲಿ 10 ದಿವಸ ಆಕಿತ್ತು. 65 ಕಡಿಮೆನೇ ಮಾಡತ್ತನ, ಕಡಿಮೆನೇ ಬೇಕೈತಿ ನಮ್ಗೆ ಕೆಲಸ. 60 ಕೆಲಸ. ಹಂಗಾರೆ ಒಂದ್ ದಿವ್ಸಕ್ಕಿಂತ ಕಡಿಮೆನೇ ತಗೋತೈತಲ್ಲ, ಅದಕ್ಕೆ ಏನ್ ಮಾಡಿದ್ವಿ? 9 ಪಾಯಿಂಟ್ ಯಾವ ಆಪ್ಷನ್ ಐತಿ ಅದನ್ನ ಟಿಕ್ ಹಾಕಿದ್ವಿ. 13ನೆಯ ಪ್ರಶ್ನೆ. ರಾಕೇಶ್ 154 ಕುರ್ಚಿಗಳನ್ನು ಮಾರಾಟ ಮಾಡುತ್ತಾರೆ. 66 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮನಾದ ಲಾಭವನ್ನು ಪಡೆಯುತ್ತಾರೆ. ಹಾಗಾದ್ರೆ ಶೇಕಡಾವಾರು ಲಾಭ ಎಷ್ಟು? ಪ್ರತಿ ಶಿಫ್ಟ್ನಲ್ಲಿ ಬಂದಿರುವಂತಹ ಪ್ರಶ್ನೆ ನೋಡ್ರಿ. ಫಸ್ಟ್ ಏನ್ ಮಾಡ್ಬೇಕು? ಎಷ್ಟು ಕುರ್ಚಿ ಮಾರಾಟ ಮಾಡ್ಯಾರ ಅದನ್ನ ಬರ್ಬೋದು. 154 ಕುರ್ಚಿ ತಗೊಂಡಿವಿ, 154 ಕುರ್ಚಿ ಮಾರಿದ್ವಿ. 154 CP, 154 SP ಬರಬರ. ಇಷ್ಟ ಮಾಡ್ರೆ ನಮಗೇನು ಲಾಭ ಆಗ್ತಿರ್ಲಿಲ್ಲ, ಲುಕ್ಸಾನ್ ಆಗ್ತಿರಲಿಲ್ಲ. ಆದ್ರೆ ಇಲ್ಲಿ ಏನಾಗೈತಿ? 66 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮನಾದ ಲಾಭ. ಲಾಭ ನಷ್ಟ ಎದ್ರೊಳಗತಿ? ಕಾಸ್ಟ್ ಪ್ರೈಸ್. ಲಾಭ ಆಗಿತ್ತಂದ್ರೆ ಪ್ಲಸ್ ಮಾಡ್ತೀವಿ, ನಷ್ಟ ಆಗಿತ್ತಂದ್ರೆ ಮೈನಸ್ ಮಾಡ್ತೀವಿ. 66 ಕುರ್ಚಿಗಳ ಮಾರಾಟದ ಬೆಲೆ. ಮಾರಾಟದ ಬೆಲೆ ಅಂದ್ರೆ SP ಗೆ ಸಮನಾಗಿರ್ತದೆ. ಈ SP ಇಲ್ಲಿ ಪ್ಲಸ್ ಒಳಗಿದ್ದದ್ದು ಈ ಕಡೆ ಹೋದ್ರೆ ಏನಾಕತಿ? ಮೈನಸ್ ಆಗ್ತದೆ. ಹೌದಾ? 14ರಾಗ 6 ಹೋದ್ರೆ 8, 15ರಾಗ 7 ಹೋದ್ರೆ ಎಷ್ಟು? 8. 88 SP. ಇಲ್ಲಿ ಏನಾಯ್ತು? 88 SP. ಇಲ್ಲಿ ಏನು ಉಳಿದಿತ್ತು? 154 CP ಉಳಿದಿತ್ತು. ರೈಟ್. ಹಂಗಾರೆ ಕಾಸ್ಟ್ ಪ್ರೈಸ್ ಎಷ್ಟು? 88. ಸೆಲ್ಲಿಂಗ್ ಮಾರಿದ ಬೆಲೆ ಎಷ್ಟು? 154. ಕಾಸ್ಟ್ ಪ್ರೈಸ್ ಮುಂದೆ ಏನೈತಿ? 88. ಮಾರಿದ ಬೆಲೆ ಮುಂದೆ ಏನೈತಿ? 154. ಬರ್ಕೊಂಡು ಒಂದ್ಸಲ ಹೇಳ್ತೀನಿ ನೋಡ್ರಿ. SP ಎಷ್ಟೈತು? 154. ಓಕೆ. ಹಂಗಾರೆ ಎಷ್ಟು ಲಾಭ ಆಗೈತೆ ನೋಡ್ರಿ. ಇಲ್ಲಿ ಲಾಭ ಎಷ್ಟಾಗೈತಿ? ಇದನ್ನ ಸಿಂಪ್ಲಿಫೈನು ಮಾಡ್ಕೋಬಹುದು ನೀವು. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಎಷ್ಟಾಗಿತ್ತು ಲಾಭ? 88ರಿಂದ 54 ಅಂತಂದ್ರೆ 12, 16, 66 ರೂಪಾಯಿ ಲಾಭ ಆಗೈತೆ. ಎಷ್ಟು? 66 ರೂಪಾಯಿ ಲಾಭ. ಎಷ್ಟು ರೂಪಾಯಿ ಒಳಗೆ? 88 ರೂಪಾಯಿ ಒಳಗೆ. 88 ರೂಪಾಯಿದಾಗ 66 ರೂಪಾಯಿ ಲಾಭ ಆಗೈತಿ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 22 3 22 4 4 1 4 75 75 3 4 25 25 3 75. ಆಪ್ಷನ್ 1 ಸರಿಯಾದ ಉತ್ತರ. 14ನೆಯ ಪ್ರಶ್ನೆ. ಒಬ್ಬ ಪ್ರಯಾಣಿಕನು 5ನೇ 3 ಭಾಗವನ್ನು 84 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ, ಉಳಿದ ದೂರವನ್ನು 56 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಕ್ರಮಿಸಲಾಗುತ್ತದೆ. ಹಾಗಾದ್ರೆ ಇಡೀ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ. ನಮ್ಗೆ ಸರಾಸರಿ ಎವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಓಕೆ. ಈಗ ಇಲ್ಲಿ ಕೊಟ್ರ ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ? 5ನೇ 3 ಭಾಗ ಕೊಟ್ರ. ಅಂದ್ರೆ 5 ಇತ್ತಂದ್ರೆ ಅದ್ರೊಳಗೆ 3 ಭಾಗ 84 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಾಗ ಹೋಗಿದಾನೆ. ಉಳಿದದ್ದು ಎಷ್ಟು? ಹಂಗಾರೆ 5ರಾಗ 3 ಹೋಗ್ಯಾನ ಅಂದ್ರೆ 5ರಾಗ ಎಷ್ಟು ಉಳಿದೈತಿ? 2. ಹಂಗಾರೆ ಟೋಟಲ್ ಡಿಸ್ಟೆನ್ಸ್ ಎಷ್ಟಿತ್ತು ಇಲ್ಲಿ? 5 ಆಸ್ ಇಟ್ ಈಸ್ ಬರ್ತೀವಿ. ಇನ್ನು ನಮ್ಗೆ ಏನು ಬೇಕು? ಟೈಮ್. ಟೈಮ್ ಅವರು ಕೊಟ್ಟಿಲ್ಲ. ಟೈಮ್ ಹೆಂಗೆ ಕಂಡುಹಿಡಿತೀವಿ ನಾವು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್.
ಡಿಸ್ಟೆನ್ಸ್ ಒಂದನೇದ್ರೊಳಗೆ ಡಿಸ್ಟೆನ್ಸ್ ಎಷ್ಟಿತ್ತು, ಒಂದನೇದ್ರಾಗ ಎಷ್ಟು ದೂರ ಹೋಗ್ಯಾನವ, 3 ಹೋಗ್ಯಾನ. ಹಂಗಾರೆ ಎಷ್ಟು ಸ್ಪೀಡ್ನಾಗ, 84 ಕಿಲೋಮೀಟರ್ ಸ್ಪೀಡ್ನಾಗ 84 ಬರ್ತೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಡಿಸ್ಟೆನ್ಸ್ ಎಷ್ಟೈತಿ, ಇದ್ರೊಳಗೆ ಡಿಸ್ಟೆನ್ಸ್ 2 ಹೋಗ್ಯಾನ. ಎಷ್ಟು ಡಿಸ್ಟೆನ್ಸ್, 2. ಹಂಗಾರೆ ಇಲ್ಲಿ ಸ್ಪೀಡ್ ಎಷ್ಟೈತಿ, 56. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಈಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್ ಅಂತ ನಮ್ಗೆ ಏನು ಸಿಗ್ತೈತಿ, ಟೈಮ್. ನೋಡ್ರಿ ಇಲ್ಲಿ ಕಟ್ತಾ ಹೊಡೇನು, 3 1 3, 3 2 6, 2 3 8 24, 2 1 2, 2 2 4, 2 8 16, 1/28, 1/28, 2 ಕೂಡಿಸಿರೋ ಟೋಟಲ್ ಟೈಮ್ ಎಷ್ಟಾಯ್ತು, 2/28 ಆತ್ಲ. 2/28 ಭಾಗಿಸಿದ ಮ್ಯಾಗ ಹೋದ್ರೆ ಗುಣಾಕಾರ ಆಯ್ತು. 2 1 2, 14 14 5 70. ಆಪ್ಷನ್ 4 ಸರಿಯಾದ ಉತ್ತರ. ಟೋಟಲ್ ಡಿಸ್ಟೆನ್ಸ್ ಇತ್ತು 5, 5ರೊಳಗೆ 3, ಉಳಿದದ್ದು 5ರೊಳಗೆ 2. ಟೋಟಲ್ ಡಿಸ್ಟೆನ್ಸ್ 5 ಇತ್ತು, 5 ಬರ್ಕೊಂಡ್ವಿ. ಟೈಮ್ ಕಂಡುಹಿಡಿಬೇಕಲ್ಲ ಈಗ ನಾವು. ಟೈಮ್ ಹೆಂಗೆ ಕಂಡುಹಿಡಿತೀವಿ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಒಂದನೇದ್ರಾಗ 3 ಹೋಗ್ಯಾನ, 3 84 ಕಿಲೋಮೀಟರ್ ಸ್ಪೀಡ್ಲಿ ಹೋಗ್ಯಾನ. ಎರಡನೇದ್ರಾಗ 2 ಕಿಲೋಮೀಟರ್ ಹೋಗಕ್ಕೆ 56 ಕಿಲೋಮೀಟರ್ ಪ್ರತಿ ಗಂಟೆ ವೇಗದ ಹೋಗ್ಯಾನ. ಕಡ್ತಾ ಹೊಡ್ರೆ ಎಷ್ಟತ್ತು, 1/28, 1/28. ಹಂಗಾರೆ ಈ ಟೈಮ್ 1/28, ಈ ಕಡೆ ಟೈಮ್ 1/28. 2 ಕೂಡಿಸಿದ್ರೆ ಎಷ್ಟಾಯ್ತು, 2/28. 2/28 ಇದ್ದ ಭಾಗಾಕಾರ ಇದ್ದ ಮ್ಯಾಗ ಹೋದ್ರೆ ಏನಾಗ್ತದೆ, ಗುಣಾಕಾರ. ಮುಗದ ಹೋಯ್ತು ಪ್ರಶ್ನೆ. 15ನೆಯ ಪ್ರಶ್ನೆ. ಒಂದು ಬಸ್ಸು ಪಿ ನಗರದಿಂದ ಕ್ಯೂ ನಗರಕ್ಕೆ 60 ಕಿಲೋಮೀಟರ್ ದೂರದಲ್ಲಿ 45 ನಿಮಿಷಗಳಲ್ಲಿ ಕ್ರಮಿಸುತ್ತದೆ ಮತ್ತು 40 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಪಿ ನಗರಕ್ಕೆ ಹಿಂದಿರುಗುತ್ತದೆ. ಈ ಪ್ರಯಾಣದಲ್ಲಿ ಬಸ್ಸಿನ ಸರಾಸರಿ ವೇಗ ಎಷ್ಟು? ಇನ್ನ ಮಟ್ಟ ಏನ್ ಮಾಡ್ತಿದ್ರು, ಇಲ್ಲಿ ಡೈರೆಕ್ಟ್ ಇದು ಒಂದು ತಾಸಿಗೆ ಕೊಟ್ಬಿಡ್ತಿದ್ರು. ಆದ್ರೆ ಈಗ ಏನ್ ಮಾಡ್ಯಾರ ಅವರು, 45 ನಿಮಿಷದ ಕೊಟ್ಟಾರ. ಸೇಮ್ ಪ್ರಶ್ನೆ, ಆದ್ರ ಪ್ಯಾಟರ್ನ್ ಮಾತ್ರ ಚೇಂಜ್. ಒಮ್ಮೆ ಹೋಗಿ ಒಮ್ಮೆ ಬಂದ್ರೆ ನಮಗೆ ಸೂತ್ರ ಗೊತ್ತೈತಿ, 2xy ಡಿವೈಡೆಡ್ ಬೈ x ಪ್ಲಸ್ y. ಡೈರೆಕ್ಟ್ ಮಾಡಿಬಿಡ್ತಿದ್ವಿ. ಆದ್ರೆ ಇಲ್ಲಿ ಕೊಟ್ಟದ್ದು ಎಷ್ಟು ನಿಮಿಷಕ್ಕೆ, 45 ನಿಮಿಷಕ್ಕೆ. ಇಲ್ಲಿ ಕೊಟ್ಟದ್ದು ಪ್ರತಿ ಗಂಟೆ, ನಮಗೆ ಪ್ರತಿ ಗಂಟೆಗೆ ಬೇಕಲ್ಲ. ಮೈಂಡ್ ಒಳಗೆ ಮಾಡ್ಬೋದು ನೋಡ್ರಿ ನೀವು. 45 ನಿಮಿಷಕ್ಕೆ 60, ಹಂಗಾರೆ 15 ನಿಮಿಷಕ್ಕೆ ಎಷ್ಟ, 15 ನಿಮಿಷಕ್ಕೆ 20 ಕಿಲೋಮೀಟರ್. ಹಂಗಾರೆ ಒಂದು ತಾಸಿಗೆ ಎಷ್ಟ, 80 ಕಿಲೋಮೀಟರ್. ಹೌದಾ ಇಲ್ಲ ನೋಡ್ರಿ, 45 ನಿಮಿಷಕ್ಕೆ ಎಷ್ಟು ಕಿಲೋಮೀಟರ್ ಉಂಟತಿ, 60 ಕಿಲೋಮೀಟರ್. ಹಂಗಾರೆ ಒಂದು ತಾಸಿಗೆ ಎಷ್ಟು ನಿಮಿಷ ಇರ್ತದೆ, 60 ನಿಮಿಷಕ್ಕೆ ಎಷ್ಟು, 15 3 15 2 3 1 3 3 1 3 20. 20 ಇಂಟು 2 ಅಂತಂದ್ರೆ ಎಷ್ಟು ಬಂತು, 40. ಓಕೆ, ಮಿಸ್ಟೇಕ್ ಆಯ್ತಾ. 15 3 15 4 15 3 15 4 4 ಇಂಟು 20 ಅಂದ್ರೆ ಎಷ್ಟು ಬಂತು, 80. ಮೈಂಡ್ ಒಳಗೆ ಡೈರೆಕ್ಟ್ ಆಗೇನೆ 80 ಅಂತ ಬರ್ಕೋಬೋದು. ಹಂಗಾರೆ ಒಂದು ಗಂಟೆಗೆ ಎಷ್ಟು, 80 ಕಿಲೋಮೀಟರ್. 2 ಇಂಟು 80 ಕಿಲೋಮೀಟರ್ ಪ್ರತಿ ಗಂಟೆ. ಈಗ ಇದನ್ನ ಏನು ಮಾಡ್ಕೊಂಡ್ವಿ ನಾವು, ಗಂಟೆಗೆ ಬದಲು ಮಾಡ್ಕೊಂಡ್ವಿ. ಈಗ ಇದೇನೈತಿ, ಗಂಟೆ ಒಳಗೈತಿ 40 ಭಾಗಿಸು ಇವನ್ 2 ಕೂಡಿಸ್ಬೇಕಲ್ಲ. x ಪ್ಲಸ್ ವೈ ಎಷ್ಟು ಬಂತು, 120. 41 43 8 2 16 ಅಂದ್ರೆ 160 ಭಾಗಿಸು 3. 3 5 15, ಒಂದು ಉಳಿತು. 3 3 9, ಒಂದು ಉಳಿತು. ಪಾಯಿಂಟ್ ಕೊಟ್ವಿ, 10 ಆಯ್ತು. 53.33. ಆಪ್ಷನ್ 4 ಸರಿಯಾದ ಉತ್ತರ. ಪ್ರತಿ ಇದ್ರೊಳಗೆ ಏನು ಮಾಡಿರ್ತಿದ್ರು, ಡೈರೆಕ್ಟ್ ಇದು 80 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಅಂತ ಕೊಟ್ಟಿರ್ತಿದ್ರು. ಓಕೆ, ಆದ್ರೆ ಇಲ್ಲಿ ಏನು ಮಾಡಿದ್ರು, 45 ನಿಮಿಷ ಕೊಟ್ರ. 45 ನಿಮಿಷ ಕೊಟ್ರ ಅಂದ್ರೆ ನಾವು ಏನು ಮಾಡ್ಬೇಕು, ಇದನ್ನ ಗಂಟೆಗೆ ಬದಲು ಮಾಡ್ಕೋಬೇಕು. 45 ನಿಮಿಷಕ್ಕೆ 60 ಕಿಲೋಮೀಟರ್ ಅಂದ್ರೆ ನಮಗೆ ಒಂದು ಗಂಟೆಗೆ ಎಷ್ಟು ನಿಮಿಷ ಇರ್ತದೆ, 60 ನಿಮಿಷಕ್ಕೆ ಎಷ್ಟು, 80 ಬಂತು. 80 ಬಂತು, ಮುಗಿದ ಹೋದ ಪ್ರಶ್ನೆ. ಸೇಮ್ ಮೊದಲೇ ಹೆಂಗೆ ಮಾಡ್ತಿದ್ವಿ ಅದೇ ರೀತಿ ಮಾಡುವಂಥದ್ದು. 16ನೆಯ ಪ್ರಶ್ನೆ. ಎರಡು ಸಂಖ್ಯೆಗಳ ಗುಣಲಬ್ಧ 5184 ಆಗಿದೆ ಮತ್ತು ಅವುಗಳ ಮ ಸ 24 ಆಗಿದೆ. ಹಾಗಾದ್ರೆ ಅವುಗಳ ಲ ಸ ಎಷ್ಟು ಅಂತ ಕೇಳಿದರೆ, ಡೈರೆಕ್ಟ್ 4 1 ಅಂತಿಲ್ಲ, 4 4 ಲಾಸ್ಟ್ 4 6 24 ಇದೇ ಬರ್ತೈತಿ. ಆಪ್ಷನ್ 2 ಸರಿಯಾದ ಉತ್ತರ. ಹೆಂಗ ನೋಡ್ರಿ, ಎರಡು ಸಂಖ್ಯೆಗಳ ಗುಣಲಬ್ಧ, ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ ಎದಕ್ಕೆ ಸಮ ಇರ್ತದ, ಲ ಸ ಮತ್ತು ಮ ಸ ದ ಗುಣಾಕಾರಕ್ಕೆ ಸಮ ಇರ್ತದ. ಯಾವುದಕ್ಕೆ, ಗುಣಾಕಾರಕ್ಕೆ ಸಮ ಇರ್ತದೆ. ಎರಡು ಸಂಖ್ಯೆಗಳ ಗುಣಲಬ್ಧ ಕೊಟ್ರ 5184. ಇದ್ರ ಮ ಸ ಕೊಟ್ರ, ಲ ಸ ಅಷ್ಟು ಕಂಡಿಡಿ ಅಂದ್ರೆ ಮ ಸ ಎಷ್ಟೈತಿ, 24. ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. ಹೌದಾ, ಇದನ್ನ ಕಡ್ತಾ ಹುಡುಕೋದು ಯಾಕೆ ಕೊಂಡಿರ್ತೀರಿ, 4 ಇಲ್ಲಿ 4 ಮಗ್ಗಿಯಾಗ 4 ಎಷ್ಟರಲ್ಲಿ ಬರ್ತೈತಿ, 4 1 4, ಒಂದಂತೂ ಲಾಸ್ಟಿಕ್ ಇಲ್ಲ 4 6 24. ಹಂಗಾರೆ 6 ಲಾಸ್ಟಿಕ್ ಇದೈತಿ, ಟಿಕ್ ಹಾಕಿ ಹೋಗ್ಬಿಡುತ್ತೆ. ಹೆಂಗ ನೋಡ್ರಿ, ನಿಮ್ಗೆ ಗೊತ್ತೈತಿ ಈ ಸಂಖ್ಯೆ ಇದರಿಂದ ಭಾಗ ಹೋಗ್ತೈತಂತ. ನೋಡ್ರಿ 4 ಇದ್ದದ್ದು 4 ಎಲ್ಲಿ ಬರ್ತೈತಿ, 4 6 ಬರ್ತೈತಿ,
ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋದು. ಇದನ್ನೆಲ್ಲ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನಿಮಗಂತೂ ಗೊತ್ತೈತಿ ಇವೆರಡು ಸಂಖ್ಯೆಗಳ ಗುಣಲಬ್ಧ ಲಸ ಮಸ ಗುಣಲಬ್ಧಕ್ಕ ಸಮ ಇರ್ತದಂತ. ಓಕೆ, ನೀವು ಕ್ಯಾಲ್ಕುಲೇಷನ್ ಮಾಡ್ರು ಇಷ್ಟ ಬರ್ತದೆ. ನೆಕ್ಸ್ಟ್ 17ನೆಯ ಪ್ರಶ್ನೆ. ವಿಜಯ್ ಅವರ ಬಳಿ 1218 ಇದೆ. ಈ ರೀತಿ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದವ ಡೈರೆಕ್ಟ್ ಆಗಿ ಏನ್ ಮಾಡ್ತೀವಿ ನಾವು ಪರ್ಸೆಂಟೇಜ್ ಬೆಲೆಯನ್ನು ಕಂಡುಹಿಡಿತೀವಿ. 10% ಅಂತಂದ್ರೆ ಏನು, 1/10. 10 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂತಂದ್ರೆ ಎಷ್ಟಾಗಿರ್ತೈತಿ, 11 ರೂಪಾಯಿ. ಓಕೆ, ನೋಡ್ರಿ ಟೋಟಲ್ ಮೊತ್ತ ಎಷ್ಟೈತಿ, 21. ಟೋಟಲ್ ಎಷ್ಟಾಯ್ತು, 10 + 11 ಅಂದ್ರೆ 21. 21 ನಮ್ಮ ಕಡೆ ಟೋಟಲ್ ಅಮೌಂಟ್. ಆದ್ರೆ ಆಕ್ಚುಯಲ್ ಆಗಿ ಎಷ್ಟೈತಿ, 1218. ಯಾರ್ದು ಕಂಡುಹಿಡಿಬೇಕು, ವಿಜಯ್ ಅವರು ಪ್ರಕಾಶ್ ಅವರಿಗೆ ಕೊಟ್ಟ ಹಣ ಎಷ್ಟು. ಪ್ರಕಾಶ್ ಮೊದಲೇದವ ಎರಡನೇದವ. ನೋಡ್ರಿ ಪ್ರಕಾಶ್ ಎರಡನೇದವ, ಪ್ರಕಾಶ್ ಎಷ್ಟನೇದವ ಎರಡನೇದವ. ಎರಡನೇದವಂಗ ಟೈಮ್ ಜಾಸ್ತಿ ಐತೋ ಕಡಿಮೆ ಐತಿ ನೋಡ್ರಿ. ಎರಡನೇದವಂಗ ಟೈಮ್ ಏನೈತಿ, ಜಾಸ್ತಿ ಐತಿ. ಇವ್ ಕಂಪೇರ್ ಮಾಡ್ರೆ ಎರಡನೇದವಂಗ ಟೈಮ್ ಏನೈತಿ, ಜಾಸ್ತಿ. ಟೈಮ್ ಜಾಸ್ತಿ ಇದ್ರೆ ಅಮೌಂಟ್ ಏನ್ ಮಾಡ್ಬೇಕು ನಾವು, ಕಡಿಮೆ ಕೊಡಬೇಕು. ಅಮೌಂಟ್ ಕಡಿಮೆ ಕೊಡಬೇಕು ಅಂತಂದ್ರೆ 10 ಕೊಡಬೇಕು. ನೋಡ್ರಿ ಎಲ್ಲೆಲ್ಲಿ ಕಟ್ತ ಹೋಗ್ತದೆ ನೋಡ್ರಿ. 21 ಒಂದ್ಲೆ 21 ಎಷ್ಟರಲ್ಲಿ ಬರ್ತೈತಿ, 7ರಲ್ಲಿ ಹೊಡಿನ ಇಲ್ಲ 21ರಲ್ಲಿ ಹೊಡಿನ. 21 5ಲೆ 110. 110 ಅಂದ್ರೆ ಎಷ್ಟು ಉಳಿತು, 11. 21 8ಲೆ ಹೋಗ್ತದ. ಸೊ 21 5ಲೆ 105. 105 ಅಂದ್ರೆ ಎಷ್ಟು ಉಳಿತು, 16. 21 8ಲೆ 168. 58 × 10 ಅಂದ್ರೆ 580. ಮುಗಿದೋದ್ ಪ್ರಶ್ನೆ. ಇಷ್ಟು ದೊಡ್ಡ ಪ್ರಶ್ನೆ, ಸಿಂಪ್ಲಿ ಅದರ ಸೊಲ್ಯೂಷನ್ ಮಾತ್ರ ಇಷ್ಟು. 18ನೆಯ ಪ್ರಶ್ನೆ. ಇದ್ರ ಒಂದು ಶಂಕುವಿನ 168 ಪೈ ಸೆಂಟಿಮೀಟರ್ ಆಗಿದೆ. ಅದರ ಎತ್ತರ ಎಷ್ಟಿದ್ರೆ ತ್ರಿಜ್ಯ ಕಂಡುಹಿಡಿರಿ. ಓಕೆ, ಇದ್ರ ಸೂತ್ರ ಏನು, 1/3 ಪೈ r²h ಇದು ಸೂತ್ರ. ಓಕೆ, ಈಗ ಇಲ್ಲಿ ಇದನ್ನ ಕೊಟ್ಟರು ನೋಡೋಣ. 1/3 ಬರ್ದೀವಿ, ಪೈ ಜಾಗದಾಗ ಪೈ ಬರ್ದೀವಿ. ತ್ರಿಜ್ಯ ಗೊತ್ತಿಲ್ಲ ನಮಗ, ಅದಕ್ಕೆ r ಬರ್ದೀವಿ. ಹೈಟ್ ಕೊಟ್ಟರು 0.12. ಓಕೆ, ಇದರ ಉತ್ತರ ಕೊಟ್ಟರವರು 168 ಪೈ. ಓಕೆ, ಪೈಯಿಂದ ಪೈ ಕ್ಯಾನ್ಸಲ್ ಆಯ್ತು, ಮೇಲಿಂದ ಮೇಲೆ ಕಟ್ತಾ ಹೊಡಿ ಬಂದು. ಓಕೆ, ನಾವೀಗ ಇಲ್ಲಿ ಎಲ್ಲ ಆಪ್ಷನ್ ಬೇರೆ ಬೇರೆ ಅದಾವ ಅಂತಂದ್ರೆ ನಾವು ಈ ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಆಮೇಲೆ ಚೆಕ್ ಮಾಡೋಣ ಪಾಯಿಂಟ್. ಓಕೆ, 3 1ಲೆ 3, 3 4ಲೆ 12. ಓಕೆ, ಇಲ್ಲಿ r² ಆಗ್ಬೇಕಲ್ಲ. ಓಕೆ, 4 1ಲೆ 4, 4 4ಲೆ 16, 4 2ಲೆ 8. ಇವೇನು ಉಳಿತು, r² = 42. ಸ್ಕ್ವೇರ್ ಈ ಕಡೆ ಇದ್ದದ್ದು ಈ ಕಡೆ ಹೋದ್ರೆ ಏನಕ್ಕತಿ, ಸ್ಕ್ವೇರ್ ರೂಟ್ ಆಕತಿ. ಆಪ್ಷನ್ 4 ಸರಿಯಾದ ಉತ್ತರ. ನಾವು ಪಾಯಿಂಟ್ ಗಿಂಟ್ ಇಲ್ಲಿ ಏನ್ರಿ ಎರಡೆರಡು ಆಪ್ಷನ್ ಇದ್ವು ಅಂತಂದ್ರೆ 42 4.2 ಹಿಂಗಿದ್ರೆ ಅವಾಗ ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ವಿ. ಇಲ್ಲಿ ಏನೋ ಪಾಯಿಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಸೂತ್ರ ಒಂದು ಬಾಯ್ಪಟ್ಟಿದ್ರೆ ಮುಗಿದೋದು. 1/3 ಪೈ r²h ಗೊತ್ತಿತ್ತು. ಇದರ ಬೆಲೆನ ಇಲ್ಲಿ ಕೊಟ್ಟರು, ಕಡ್ತಾ ಹೊಡೆದ್ರೆ ಮುಗಿದು. ಪೈಯಿಂದ ಪೈ ಹೋತು. 3 1ಲೆ 3 4ಲೆ 4 1ಲೆ 4 42ಲೆ r² ಬೆಲೆ 42 ಅಂತಂದ್ರೆ ಇಲ್ಲಿ ಸ್ಕ್ವೇರ್ ತೆಗೆದ್ರೆ ಈ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಗ್ತದೆ. ಮುಗಿದೋದು ಪ್ರಶ್ನೆ. 19ನೇ ಪ್ರಶ್ನೆ. ರೂಪಾಲಿ ಅವರು ವಿಜ್ಞಾನಗಳಲ್ಲಿ ಗಳಿಸಿದ ಅಂಕಗಳು 2 ಪಟ್ಟು ಅಂಕಗಳನ್ನು ಗಣಿತದಲ್ಲಿ ಗಳಿಸಿದ್ದಾರೆ. ಗಣಿತ, ವಿಜ್ಞಾನ ಮತ್ತು ಕಂಪ್ಯೂಟರ್ಗಳಲ್ಲಿ ಆಕೆಯ ಒಟ್ಟು ಅಂಕ 234 ಆಗಿದೆ. ಒಂದು ವೇಳೆ ಗಣಿತ ಮತ್ತು ಕಂಪ್ಯೂಟರ್ಗಳಲ್ಲಿ ಆಕೆಯ ಗಳಿಸಿದ ಅಂಕ ಅನುಪಾತ 4:3 ಆಗಿದ್ದರೆ ರೂಪಾಲಿ ಅವರು ಗಣಿತದಲ್ಲಿ ಗಳಿಸಿದ ಅಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, 3 ಸಬ್ಜೆಕ್ಟ್ ಅದಾವ. ಒಂದು ಸೈನ್ಸು, ಒಂದು ಮ್ಯಾಥ್ಸು, ಒಂದು ಕಂಪ್ಯೂಟರ್ ಸೈನ್ಸು. ಓಕೆ, ನೋಡ್ರಿ ಏನು ಕೊಡ್ರಿ, ಇಲ್ಲಿ ಮೊದ್ಲಿಕ್ಕೆ ವಿಜ್ಞಾನದಲ್ಲಿ ಗಳಿಸಿದ ಅಂಕಗಳು 2 ಪಟ್ಟು ಗಣಿತದಲ್ಲಿ ಗಳಿಸ್ಯಾರ. ಅಂದ್ರೆ ಸೈನ್ಸ್ ಒಳಗೆ 1 ಗಳಿಸಿದ್ರೆ ಇದ್ರೊಳಗೆ ಎಷ್ಟು ಗಳಿಸಿರ್ತಾಳಕ್ಕೆ, 2 ಗಳಿಸಿರ್, ದುಪ್ಪಟ್ಟು 2 ಪಟ್ಟು. ಓಕೆ, ಗಣಿತ, ವಿಜ್ಞಾನ, ಕಂಪ್ಯೂಟರ್ಗಳಲ್ಲಿ ಓಕೆ ಇಷ್ಟು ಅಂಕ ಗಳಿಸಲ್ಲ. ಗಣಿತ ಮತ್ತು ಕಂಪ್ಯೂಟರ್ದಾಗ 4:3. ನೋಡ್ರಿ, ಇದು 2 ಐತಿ, ಇಲ್ಲಿ 4 ಐತಿ. ತಪ್ಪು ಹೌದಿಲ್ಲ? ಹಂಗಾರೆ ಇದು 4 ಮಾಡ್ಕೊಳಕ್ ಬರ್ತೈತಿ ನಮ್ಗೆ. ಇದಕ್ಕೂ 2ರಲ್ಲೇ ಗುಣಿಸ್ರಿ, ಇದಕ್ಕೂ 2ರಲ್ಲೇ ಗುಣಿಸ್ರಿ. 2 1ಲೆ 2, ಇದು 4 ಆತು, ಇದು 3 ಆತು. ಈಗ ಸೈನ್ಸ್, ಮ್ಯಾಥ್ಸ್, ಕಂಪ್ಯೂಟರ್ ಮೂರೂದ್ರದ್ದು ಅನುಪಾತ ಬಂತ ನಮ್ಗೆ. ಮೊದ್ಲೇಕೆ ಏನಿತ್ತು, 1:2 ಇತ್ತು. ಇದ್ರದ್ದು 4:3 ಇತ್ತು. ಈಗ ಏನಾಯ್ತು, ಇಲ್ಲಿ ಬೆಲೆ ಏನೈತಿ, ಇಲ್ಲಿ 2 ಐತಿ, ಇಲ್ಲಿ 4 ಐತಿ. ಸೊ ಚೇಂಜ್ ಆಗಬಾರ್ದು. 2 ಮ್ಯಾಥ್ಸ್ ಅಂದ್ರೆ 2 ಕಡೆ ಸೇಮ್ ಇರ್ಬೇಕು. ಅದಕ್ಕೆ ಇದನ್ನ ಏನ್ ಮಾಡಿದ್ವಿ, ಇದಕ್ಕೂ 2ರಲ್ಲೇ ಗುಣಿಸಿದ್ವಿ, ಇದಕ್ಕೂ 2ರಲ್ಲೇ ಗುಣಿಸಿದ್ವಿ. ಇದಕ್ಕೆ 2ರಲ್ಲೇ ಗುಣಿಸಿದ್ರೆ ಇದಕ್ಕೂ ಗುಣಿಸಬೇಕಲ್ಲ, ರೈಟ್? ಇದು 4 ಆಯ್ತು, ಇದು 2 1ಲೆ 2 ಆಯ್ತು. ಈಗ ಏನಾಯ್ತು, ಎಲ್ಲದ್ರದ್ದು ಅನುಪಾತ ಬರೋಬರ್ ಆಯ್ತು. 2 4 3 ಅಂದ್ರೆ ಟೋಟಲ್ ಎಷ್ಟು, 9. 9 ಅಂತಂದ್ರೆ ಟೋಟಲ್ ಎಷ್ಟು ಕೊಟ್ರಲ್ಲಿ, 234. 9 ಅಂದ್ರೆ 234. ನಾವು ಯಾರ್ದು ಕಂಡು ಹಿಡಿಬೇಕು, ಗಣಿತದಲ್ಲಿ ಗಳಿಸಿದ. ಗಣಿತದೊಳಗೆ ಎಷ್ಟು ಅಂಕ, 4. 4 ಅಂದ್ರೆ ಎಷ್ಟು ಅಂತ ಕೇಳಿದಾರ. ಓಕೆ, 9 1ಲೆ 9, 9 2ಲೆ 18, 5 ಉಳಿತು. 9 6ಲೆ 54, 26 4ಲೆ
104. 20ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಒಂದು ತರಗತಿಯಲ್ಲಿ 50 ಅಂಕಗಳ ಪರೀಕ್ಷೆಯಲ್ಲಿ 20 ವಿದ್ಯಾರ್ಥಿಗಳ ಸರಾಸರಿ 40 ಅಂಕಗಳನ್ನು ಗಳಿಸಿದ್ದಾರೆ. 25 ವಿದ್ಯಾರ್ಥಿಗಳು ಸರಾಸರಿ 34 ಅಂಕಗಳನ್ನು ಗಳಿಸಿದ್ದಾರೆ. 15 ವಿದ್ಯಾರ್ಥಿಗಳು 26 ಅಂಕ ಗಳಿಸಿದ್ದಾರೆ. ಹಾಗಾದರೆ ಇಡೀ ತರಗತಿಯ ಭಾರಿತ ಸರಾಸರಿ ಅಂಕಗಳು ಎಷ್ಟು? ವೇಟೆಡ್ ಎವರೇಜ್ ಸ್ಕೋರ್ ಅನ್ನ ಕಂಡುಹಿಡಿಬೇಕು. ಬಹಳ ಈಸಿ ಪ್ರಶ್ನೆ ನೋಡ್ರಿ. 50 ಅಂಕಗಳ ಪ್ರಶ್ನೆ ಐತಿ, ಮುಗಿತು ಇದು. ಓಕೆ, ಇದರದ್ದು ಏನು ಸಂಬಂಧ ಇಲ್ಲ ನಮಗ. 20 ವಿದ್ಯಾರ್ಥಿಗಳು 40 ಅಂಕ ಗಳಿಸ್ಯಾರ. 25 ವಿದ್ಯಾರ್ಥಿಗಳು 34 ಅಂಕ ಗಳಿಸ್ಯಾರ. 15 ವಿದ್ಯಾರ್ಥಿಗಳು 26 ಅಂಕ ಗಳಿಸ್ಯಾರ. ಇಡೀ ತರಗತಿಯ ಸರಾಸರಿ ವೇಟೆಡ್ ಎವರೇಜ್ ಕಂಡುಹಿಡಬೇಕು. ಈಗ ನಮಗೆ ಈಸಿ ಆಗುವಂಥದ್ದು ಒಂದು ಯಾವ್ದಾರೆ ಜೀರೋ ಮಾಡ್ಕೊಳ್ಳೋದು ಯಾವ್ದು ನೋಡಿ, 34 ಅನ್ಕೊಂಡ್ಬಿಡೋಣ. ನಮ್ಮ ಪ್ರಕಾರ ಮಾರ್ಕ್ಸ್ ಎಷ್ಟೈತಿ? 34. ರೈಟ್, 34 ಮಾರ್ಕ್ಸ್. ಹಂಗಾರೆ ಇದು ಇದಕ್ಕಿದ್ರೆ ಎಷ್ಟು ಹೆಚ್ಚೈತಿ ನೋಡ್ರಿ, ಇದು ಎಷ್ಟು ಹೆಚ್ಚೈತಿ? 6 ಹೆಚ್ಚೈತಿ. ಎಷ್ಟು ಹೆಚ್ಚೈತಿ? 6. ಇದಂತೂ 0. ಇದು ಎಷ್ಟು ಕಡಿಮೆ ಐತಿ ನೋಡ್ರಿ, ಇದು 8 ಕಡಿಮೆ ಐತಿ. ಎಷ್ಟು ಕಡಿಮೆ ಐತಿ? 8 ಕಡಿಮೆ ಐತಿ. ಇದಕ್ಕಿಂತ ಕಂಪೇರ್ ಮಾಡಿದ್ವಿ, ಇದಕ್ಕಿಂತ ಇದು 6 ಹೆಚ್ಚೈತಿ, ಇದಕ್ಕಿಂತ ಇದೇನು ವ್ಯತ್ಯಾಸ ಇಲ್ಲ. ಇದಕ್ಕಿಂತ ಇದು 8 ಕಡಿಮೆ ಐತಿ. 34 ಅನ್ಕೋಬೇಕಂತಿಲ್ಲ, ನೀವು 40 ಅನ್ಕೊಂಡ್ರು ನಡೀತೈತಿ. ಓಕೆ, ನೆಕ್ಸ್ಟ್ 20 ಮಂದಿದು RR ಹೆಚ್ಚಿಗೆ ಐತಿ ಅಂದ್ರೆ ಎಷ್ಟಾಯ್ತು? 180 ಹೆಚ್ಚಿಗೆ. 20 ಮಂದಿದು RR ಹೆಚ್ಚಿಗೆ ಅಂದ್ರೆ 180. 15 ಮಂದಿದ 8 ಕಡಿಮೆ ಆಗೈತಿ. 15 ಎಂಟ್ಲೆ 6 12 120. ಇನ್ ಕ್ಯಾಲ್ಕುಲೇಷನ್ ಇಷ್ಟೇ. 26 120. ಓಕೆ, 6 2 12, ಮುಂದೊಂದು 0 ನೋಡಿ. 15 8 120. ಹೆಂಗೆ ಎಂತ 120? ಇದು ಕಡಿಮೆ, ಮೈನಸ್ 120. ಎರಡರ ವ್ಯತ್ಯಾಸ ಎಷ್ಟೈತಿ? 0 ಐತಿ. 34ರಾಗ ನಾವೇನೋ ಕೂಡಿಸೋ ಅವಶ್ಯಕತೆ ಇಲ್ಲ, ಕಳಿಯೋ ಅವಶ್ಯಕತೆ ಇಲ್ಲ. ಆಪ್ಷನ್ 3 ಸರಿಯಾದ ಉತ್ತರ. ಒಂದು ವೇಳೆ ಇಲ್ಲಿ ಏನಾರೇ ಬಂದಿತ್ತಪ್ಪ 25 205 ಹಿಂಗೆ ಏನಾರ ಬಂದಿತ್ತಂದ್ರೆ ವ್ಯತ್ಯಾಸ ಪ್ಲಸ್ ಗೆಸ್ ಬಂದಿತ್ತಂದ್ರೆ, ಇಲ್ಲಿ ಪ್ಲಸ್ 205 ಬಂದಿತ್ತಂದ್ರೆ ಇವನಷ್ಟು ಕೂಡಿಸ್ತಿದ್ವಿ, ಇದರಿಂದ ಇವನಷ್ಟು ಕೂಡಿಸಿ ಇದಕ್ಕೆ ಭಾಗಿಸ್ತಿದ್ವಿ, ಪ್ಲಸ್ ಇದ್ರ ಕೂಡಿಸ್ತಿದ್ವಿ, ಮೈನಸ್ ಇದ್ರ ಕಳಿತಿದ್ವಿ. ಗೊತ್ತಾಯ್ತಲ್ಲ? ಓಕೆ, ಇಲ್ಲ ಅಂತ ನಿಮಗಂತೂ ಬೇಸಿಕ್ ಮೆಥಡ್ ಗೊತ್ತೈತಿ. 20 × 40, 25 × 34, 15 × 26 ಎಲ್ಲ ಕೂಡಿಸಿ ಆಮೇಲೆ ಏನ್ ಮಾಡಬೇಕು? ಇದರಿಂದ ಭಾಗಿಸ್ತಿದ್ವಿ. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ನಿಮ್ಮ ಒಪಿನಿಯನ್ಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.